ನಿಂತ್ಕೋ. ಯಾಕೆ ಏನಾಯ್ತು? ಎಲ್ಲಿ ಕರ್ಕೊಂಡ್ ಬಂದಿದ್ಯಾ ನಿನ್ನನ್ನು? ಈ ರೆಸ್ಟೋರೆಂಟ್ ನಮ್ಮಂತ ಬಡವರಿಗಲ್ಲ. ಇಲ್ಲಿಗ್ ಬರೀ ಶ್ರೀಮಂತರೇ ಬರ್ತಾರೆ. ಸಾಮ್ರಾಟ್, ಒಂದ್ಸಲ ನನ್ ಬಟ್ಟೆ ನೋಡು. ರೋಡಲ್ಲಿ ತಟ್ಟೆ ಹಿಡ್ಕೊಂಡ್ ಭಿಕ್ಷೆ ಬೇಡೋ ಬಿಕಾರಿ ತರ ಕಾಣಿಸ್ತಿದ್ದೀನಿ. ಏನ್ ಹೇಳ್ತಿದ್ಯಾ ನೀನು? ಸಾಮ್ರಾಟ್, ನನ್ ಮಾತ್ ಕೇಳು. ಒಂದ್ಸಲ ರೆಸ್ಟೋರೆಂಟ್ ಒಳಗಡೆ ಊಟ ಮಾಡ್ತಿರೋ ಶ್ರೀಮಂತ್ರನ್ನ ನೋಡು. ಅವ್ರಿಗೂ ನಮ್ಗೂ ಭೂಮಿ ಆಕಾಶಕ್ಕಿರೋ ಅಂತರ ಇದೆ. ಸಾನ್ಯಾ, ನೀನ್ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆಯಾ. ಟ್ರಸ್ಟ್ ಮೀ. ಸಾಮ್ರಾಟ್, ಈ ರೆಸ್ಟೋರೆಂಟ್ ಇದೆಯಲ್ಲ, ಈ ಸಿಟಿಲಿರೋ ಅತ್ಯಂತ ಕಾಸ್ಟ್ಲಿ ರೆಸ್ಟೋರೆಂಟ್. ನಮ್ ಯೋಗ್ಯತೆ ಈ ರೆಸ್ಟೋರೆಂಟ್ ಅಲ್ಲಿ ನೀರ್ ಕುಡಿಯೋಷ್ಟು ಇಲ್ಲ. ಸಾನ್ಯಾ, ನೀನ್ ಚಿಂತೆ ಮಾಡ್ಬೇಡ. ನಾನು ಈ ದಿನಕ್ಕೋಸ್ಕರ ತುಂಬಾ ದಿನದಿಂದ ಸೇವಿಂಗ್ಸ್ ಮಾಡ್ಕೊಂಡ್ ಬಂದಿದ್ದೀನಿ. ಇವತ್ತು ನಿನ್ ಬರ್ಡೇ ಪುಟ, ನಡಿ. ಹೌದೇನು? ನೀನ್ ಹೇಗೆ ಯೋಚನೆ ಮಾಡ್ತೀಯಾ? ಇದೆಲ್ಲ ಹಗ್ಲು ರಾತ್ರಿ ಆನ್ಲೈನ್ ಆರ್ಡರ್ ಡೆಲಿವರಿ ಮಾಡಿ ನೀನ್ ಕೂಡಿಟ್ಟಿರೋ ಹಣ ಹೀಗೆ ಒಂದೇ ಸೆಕೆಂಡ್ಗೆ ಖರ್ಚು ಮಾಡಕ್ ಬಿಡ್ತೀನಾ? ಇಲ್ಲ ಸಾನ್ಯಾ, ನನಗಿರೋದಕ್ಕಾಗಲ್ಲ. ನಾನು ಈಗಲೇ ಹೋಗ್ತಿದ್ದೀನಿ. ನಾನು ಟೇಬಲ್ ಬುಕ್ ಮಾಡಕ್ ಹೋಗ್ತಾ ಇದ್ದೀನಿ. ಕೈ ಬಿಡು. ಸಾಮ್ರಾಟ್. ಸಾನ್ಯಾ ಸಾಮ್ರಾಟ್ನ ತಡೆಯೋಕಂತ ಅವನ ಹಿಂದೆನೆ ಓಡ್ತಿದ್ಲು. ಹೋಗೋ ಹರಿಬರಿಲಿ ಒಬ್ಬ ಶ್ರೀಮಂತ ವ್ಯಕ್ತಿಗೆ ಡಿಕ್ಕಿ ಹೊಡಿತಾಳೆ. ಆಗ ಆ ಶ್ರೀಮಂತ ವ್ಯಕ್ತಿಯ ಕಾಸ್ಟ್ಲಿ ಸೂಟ್ ಮೇಲೆ ವೈನ್ ಚೆಲ್ಲುತ್ತೆ. ಸಾರಿ, ಡ್ಯಾಮೆಟ್, ನನಗ್ ಕ್ಷಮಿಸ್ಬಿಡಿ. ನನಗ್ ಗೊತ್ತಾಗ್ಲಿಲ್ಲ. ಕಾಣಿಸಲ್ವಾ? ಈ ಗಮಾರಿನ ಒಳಗೆ ಯಾರು ಬಿಟ್ಟಿದ್ದು? ನಿನಗೆ ಗೊತ್ತಿದ್ಯಾ ಈ ಸೂಟಿನ ಬೆಲೆ ಎಷ್ಟು ಅಂತ? 20 ಲಕ್ಷದ ಸೂಟ್ ಇದು. ನನಗ್ ಕ್ಷಮಿಸ್ಬಿಡಿ ಸರ್. ನಂಗೆ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. ನನ್ ಬಿಟ್ಬಿಡಿ. ನಿನಗೇನನ್ಸುತ್ತೆ ನಿನ್ನ ಅಷ್ಟೇ ಸುಲಭವಾಗಿ ಬಿಡ್ತೀನಿ ಅಂತನಾ? ಈ ಸೂಟಿನ ಬೆಲೆ ಚುಕ್ತಾ ಮಾಡು, ಇಲ್ಲ ಅಂದ್ರೆ. ಇಲ್ಲ, ಏನ್ ಮಾಡ್ತೀಯಾ ಹೇಳು? ಏನ್ ಮಾಡ್ತೀಯಾ? ಅರೆ ವಾ, ಮತ್ತೊಬ್ಬ ಬೀದಿಲ್ ಭಿಕ್ಷೆ ಬೇಡೋ ಬಿಕಾರಿ. ಅನ್ನಿಸ್ತಿದೆ ಈ ರೆಸ್ಟೋರೆಂಟ್ ನ ಸ್ಟ್ಯಾಂಡರ್ಡ್ಸ್ ತುಂಬಾ ಹಾಳಾಗೋಗಿದೆ. ಬೇಡ, ಈಗಿಂದೀಗ್ಲೇ ನನ್ನ ಹೆಂಡತಿ ಹತ್ರ ಕ್ಷಮೆ ಕೇಳು. ಬೇಡ ಪ್ಲೀಸ್. ನಾನ್ ಕ್ಷಮೆ ಕೇಳ್ಬೇಕಾ? ನಿನಗ್ ಗೊತ್ತಿದೇನೋ ನಾನ್ ಯಾರು ಅಂತ? ಸಾಮ್ರಾಟ್, ಕ್ಷಮೆ ಕೇಳೋ, ಹೊರಟು ಹೋಗೋಣ ಇಲ್ಲಿಂದ. ಇಸ್ ದಿ ಓನರ್ ಆಫ್ ಸಿಂಘಾನಿಯಾ ಇಂಡಸ್ಟ್ರೀಸ್. ಲೆಟ್ಸ್ ಗೋ ಪ್ಲೀಸ್. ನಿಂಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ನಾನು ಹೇಳ್ತಿದ್ದೀನಿ, ಕ್ಷಮೆ ಕೇಳು ನನ್ನ ಹೆಂಡತಿ ಹತ್ರ ಈಗಿಂದೀಗ್ಲೇ. ಇಲ್ಲ ಅಂದ್ರೆ ನೀನು ಜೀವನ ಪರ್ಯಂತ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಸಾಮ್ರಾಟ್ನ ಮಾತ್ ಕೇಳಿ ಆ ಶ್ರೀಮಂತ ವ್ಯಕ್ತಿ ಕೋಪದಲ್ಲಿ ಕ್ರೋಧಿತನಾಗ್ತಾನೆ. ಪೂರ್ತಿ ರೆಸ್ಟೋರೆಂಟ್ ಇದನ್ನ ನೋಡ್ತಿತ್ತು. ನಾನು ಈ ಸಿಟಿಯ ಅತಿ ದೊಡ್ಡ ವಜ್ರದ ವ್ಯಾಪಾರಿ. ದೊಡ್ಡ ಶ್ರೀಮಂತರು, ಮಂತ್ರಿ, ರಾಜಕಾರಣಿ ಎಲ್ರೂ ನನ್ನ ಪಾಕೆಟ್ ನಲ್ಲಿದ್ದಾರೆ. ನಾನ್ ಮನ್ಸ್ ಮಾಡಿದ್ರೆ ಚಿಟಿಕೆ ಹೊಡೆಯೋಷ್ಟ್ರಲ್ಲಿ ಹೇಳ್ ಹೆಸರಿಲ್ದಿರೋ ತರ ಮಾಡ್ಬಿಡ್ತೀನಿ. ಅದೇ ನಾನ್ ಚಿಟಿಕೆ ಹೊಡೆದ್ರೆ ನಿನ್ ಬಿಸ್ನೆಸ್ ಕೂಡ ಹೇಳ್ ಹೆಸರಿಲ್ದಿರೋ ತರ ಮಾಯ ಆಗೋದ್ರೆ ಆಗ? ಅಲ್ಲಿವರೆಗೂ ಆ ವ್ಯಕ್ತಿ ಸಾಮ್ರಾಟ್ ಮಾತನ್ನ ಅರ್ಥ ಮಾಡ್ಕೊಳ್ಳೋಷ್ಟ್ರಲ್ಲಿ ಸಾಮ್ರಾಟ್ ತನ್ನ ಫೋನ್ ತೆಗೆದು ಯಾರಿಗೋ ಒಂದು ಮೆಸೇಜ್ ಕಳಿಸ್ತಾ. ಮರುಕ್ಷಣನೇ ಆ ಶ್ರೀಮಂತ ವ್ಯಕ್ತಿಗೆ ಒಂದು ಕಾಲ್ ಬಂತು. ಆ ಕ್ಷಣ ಅವನು ನಿಂತಿರೋ ನೆಲನೇ ಒಮ್ಮೆ ಕಂಪಿಸಿದ ಹಾಗಾಯ್ತು. ಏನು ಇದೆಲ್ಲ ಹೀಗಾಗೋಕ್ ಹೇಗ್ ಸಾಧ್ಯಪ್ಪ? ಯಾರೋ ನಮ್ಮನ್ನ ಹಾಳು ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ನೀನ್ ಯಾರಾದ್ರೂ ದೊಡ್ಡ ವ್ಯಕ್ತಿಗೆ ಬೇಜಾರ್ ಮಾಡೋ ತರ ನಡ್ಕೊಂಡಿದ್ಯಾ? ಒಂದ್ ವೇಳೆ ನಡ್ಕೊಂಡಿದ್ರೆ ಈಗಿಂದೀಗ್ಲೇ ಅವ್ರ ಹತ್ರ ಕ್ಷಮೆ ಕೇಳು. ಇಲ್ದಿದ್ರೆ ನಾಳೆ ಅಷ್ಟರಲ್ಲಿ ನಾವು ಬೀದಿಗೆ ಬೀಳ್ಬೇಕಾಗುತ್ತೆ. ನೀನು ಇದೆಲ್ಲ ಹೇಗ್ ಮಾಡ್ದೆ? ಅಷ್ಟಕ್ಕೂ ನೀನ್ ಯಾರು? ಸಾಮ್ರಾಟ್ ಒಬ್ಬ ಸಾಧಾರಣ ಮನೆ ಅಳಿಯಾಗಿದ್ದ. ತನ್ನತ್ತೆ ಮನೆಯಲ್ಲಿ ಎಲ್ಲಾ ತರದ ಕೆಲಸವನ್ನ ಮಾಡ್ತಾ ಕೂಲಿ ಆಳ್ತರ ಬದುಕ್ತಾ ಇದ್ದ. ಆದ್ರಿವತ್ತು ಅವನು ಯಾರನ್ನೋ ಭೇಟಿ ಮಾಡೋಕಂತ ಹೋಗ್ತಿದ್ದ. ಆದ್ರೆ ಅದು ಅವನ ಅತ್ತೆ ಶರ್ಮಿಳಾಗೆ ಇಷ್ಟ ಇರ್ಲಿಲ್ಲ. ಎಲ್ಲಿ ಹೋಗ್ತಿದ್ಯೋ ದರಿದ್ರದೋನೆ? ಬಾ ಇಲ್ಲಿ, ನನ್ ಕಾಲೊತ್ತು ತುಂಬಾ ನೋಯ್ತಿದೆ. ಅತ್ತೆ, ನಾನೊಂದ್ ಸ್ಥಳಕ್ಕೆ ತುಂಬಾ ಬೇಗ ಹೋಗ್ಬೇಕು. ನಾನ್ ಬಂದ್ಮೇಲೆ ನಿಮ್ ಕಾಲು ಓದ್ತೀನಿ. ನಿಂತ್ಕೊಳ್ಳೋ ಬಿಕಾರಿ. ಇವತ್ತೊಂದ್ 10 ಪೈಸೆನೂ ಸಂಪಾದನೆ ಮಾಡೋಕ್ಕಾಗಲ್ಲ ನಿಂಗೆ. ನನ್ ಮಗ್ಳು ಹಾಕೋ ಭಿಕ್ಷೆ ಕಾಸಿಂದ ಬದುಕ್ತಿದ್ಯಾ ನೀನು? ಅಂತದ್ರಲ್ಲಿ ಯಾರೋ ಭೇಟಿ ಆಗಕ್ ಹೋಗ್ಬೇಕಾ? ಆಗ್ಲೇ ಸಾಮ್ರಾಟ್ನ ಪತ್ನಿ ಸಾನ್ಯಾ ಅಲ್ಲಿಗೆ ಬರ್ತಾಳೆ. ಏನಾಗ್ತಿದೆ ಇಲ್ಲಿ? ಯಾಕೆ ಬೆಳ್ಬೆಳ್ಗೆ ಕೂಗಾಡ್ತಿದ್ದೀರಾ? ಕೂಗಾಡ್ತಿರೋದು ನಾನಲ್ಲ, ನೀನ್ ನಾಮರ್ದ ಗಂಡ ಆಗ್ಲಿಂದ ನಾಟಕ ಆಡ್ತಿರೋದು. ಇಂಥವ್ನ ನಿನ್ ಮುಟ್ಟಾಳ ತಾತ ಬಲವಂತದಿಂದ ನಿನ್ ಸರ್ಗಿ ಗಂಟ್ ಹಾಕಿದ್ರು. ನನ್ ಮಾತ್ ನಡೆಯೋದಾಗಿದ್ರೆ ಈಗಿಂದೀಗ್ಲೇ ಇವನ್ನ ಮನೆಯಿಂದ ಹೊರಗಾಗ್ತಿದ್ದೆ. ಸಾಮ್ರಾಟ್, ನೀನ್ ಎಲ್ಲಿಗ್ ಬೇಕಾದ್ರೂ ಹೋಗು. ಪ್ಲೀಸ್, ನನ್ನಮ್ಮ ಏನ್ ಕೆಲ್ಸ ಹೇಳಿದರೂ ಅದನ್ನ ಮಾಡ್ಬಿಟ್ಟು ಹೋಗು. ಇಲ್ಲ ಸಾನ್ಯಾ, ನನಗಿರೋದಕ್ಕಾಗಲ್ಲ. ನಾನು ಈಗಲೇ ಹೋಗ್ಬೇಕು. ಸಾಮ್ರಾಟ್. ಇಷ್ಟು ಹೇಳಿ ಸಾಮ್ರಾಟ್ ಅಲ್ಲಿಂದ ಹೊರಟೋಗ್ತಾನೆ. ಮತ್ತಿದನ್ನ ಕಂಡು ಶರ್ಮಿಳಾ ಕೋಪ ನೆತ್ತಿಗೆ ಇರುತ್ತೆ. ವಾಪಸ್ ಬರ್ಲಿ ಇರು ಈ ಬೇವರ್ಸಿ ನನ್ ಮಗ. ಇವತ್ತು ಇವನ್ನ ಬೀದಿ ನಾಯಿಗಳಿಗೆ ಆಹಾರವಾಗಿ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಶರ್ಮಿಳಾನೇ ಅಲ್ಲ. ಸಾಮ್ರಾಟ್ ತನ್ನತ್ತೆಯ ಕೋಪದಿಂದ ಈಗ ಹೇಗೆ ಬಚಾವಾಗ್ತಾನೆ? ಸಾಮ್ರಾಟ್ ಜೀವನದಲ್ಲಿ ಮುಂದೆ ಬರೋ ಸವಾಲುಗಳೇನು? ಮುಂದೆನಾಗುತ್ತೆ?
ಸ್ವಲ್ಪ ಹೊತ್ತಿನ ನಂತರ ಸಾಮ್ರಾಟ್ ಬೆಂಗಳೂರಿನ 5 ಸ್ಟಾರ್ ಹೋಟೆಲ್ ಪ್ಯಾರಡೈಸ್ಗೆ ಬರ್ತಾನೆ. ಆದ್ರೆ ಅಲ್ಲೂ ಕೂಡ ಅವನ ಸ್ವಾಗತ ಅಷ್ಟು ಚೆನ್ನಾಗಿರ್ಲಿಲ್ಲ. ಏಯ್ ಲೇ ಬಿಕಾರಿ, ಜೇಬಲ್ಲಿ 10 ರೂಪಾಯಿ ಇಲ್ಲ, ಈ ಹೋಟೆಲ್ನಲ್ಲಿ ಊಟ ಮಾಡಕ್ ಬಂದಿದ್ಯಾ? ಇಲ್ಲಿ ಕುಡಿಯೋ ನೀರ್ ಖರೀದಿ ಮಾಡೋದಕ್ಕೂ ನೀನು ಮನೆ ಮಾರ್ಬೇಕಾಗತ್ತೆ. ಹೋಗ್ತಾ ಇರು ಇಲ್ಲಿಂದ. ಸಾಮ್ರಾಟ್ ಹಾಕಿದ್ದ ಚಪ್ಪಲಿ ಕಿತ್ತೋಗಿತ್ತು. ಅವನು ಹೋಟೆಲ್ ಒಳಗೆ ಹೋಗೋದಕ್ಕೆ ಬಯಸ್ತಿದ್ದ. ಆದ್ರೆ ಹೋಟೆಲ್ನ ಗಾರ್ಡ್ಸ್ ಅವನ ನೆರಳು ಸಹ ಹೋಟೆಲ್ ಮೇಲೆ ಬೀಳ್ದಿರೋ ತರ ತಡೆದಿದ್ರು. ಹೋಟೆಲ್ ಮಾಲೀಕ ಅಕ್ರಮ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದೀನಿ. ಏನು ಹೇಳಿದೆ ನೀನು? ಅಕ್ರಮ್ ಸರ್ನ ಭೇಟಿ ಮಾಡೋದಕ್ಕೆ ಬಂದಿದ್ಯಾ? ಲೇ, ನಿನ್ನಂತ ಬಿಕಾರಿನ ನಮ್ಮ ಅಕ್ರಮ್ ಸರ್ ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೂ ಇಟ್ಕೊಳ್ಳಲ್ಲ, ಅರ್ಥ ಆಯ್ತಾ? ದೊಡ್ಡದಾಗ್ ಬಂದ್ಬಿಟ್ಟ ಅಕ್ರಮ್ ಸರ್ನ ಭೇಟಿ ಮಾಡೋದಕ್ಕೆ, ಹೋಗಿಲ್ಲಿಂದ. ಸೆಕ್ಯೂರಿಟಿ ಗಾರ್ಡ್ ಇಷ್ಟು ಹೇಳಿ ಸಾಮ್ರಾಟ್ನ ಸೈಡ್ಗೆ ದೂಡೋರಿದ್ರು. ಆಗಲೇ ಸಾಮ್ರಾಟ್ನ ಎಕ್ಸ್ ಗರ್ಲ್ ಫ್ರೆಂಡ್ ವೈಭವಿ ಹೊಸ ಬಾಯ್ ಫ್ರೆಂಡ್ ಜೊತೆ ಅಲ್ಲಿಗೆ ಬರ್ತಾಳೆ. ಅರೆ ಗಾಡ್ಸ್ ಅಣ್ಣ, ಈ ಭಿಕಾರಿಗಳನ್ನ ಈ ತರ ಓಡ್ಸೋದಲ್ಲ ಅಣ್ಣ. ಪಾಪ ಈ ಬಡಪಾಯಿ ತಿಂದು ಅದೆಷ್ಟು ದಿನ ಆಯ್ತೋ ಏನೋ. ಹೌದು, ಅಷ್ಟಕ್ಕೂ ಈ ಹೋಟೆಲ್ ಅಲ್ಲಿ ಊಟ ಉಳ್ದಿರುತ್ತಲ್ವಾ, ಸುಮ್ನೆ ಎಸದ್ ಬಿಡ್ತೀವಿ. ಅದನ್ನ ಇವ್ನಿಗ್ ತಿನ್ನೋಕ್ ಕೊಡ್ಬೋದಲ್ವಾ? ಪಾಪ ಬಡಪಾಯಿ ತುಂಬಾ ದಿನದಿಂದ ಹಸ್ತಿದಾನೆ ಅನ್ಸುತ್ತೆ. ಸ್ವಲ್ಪ ದಿನದ ಹಿಂದಷ್ಟೇ ವೈಭವಿ ಸಾಮ್ರಾಟ್ನ ಜೊತೆ ಒಟ್ಟಿಗೆ ಬದುಕಿ ಸಾಯೋ ಆಣೆ ಮಾಡಿದ್ಲು. ಆದ್ರೆ ಇವತ್ತು ಅವಳು ಅವನ ಎದುರೇ ಭಿಕಾರಿ ತರ ನಡ್ಸ್ಕೊಳ್ತಿದ್ಲು. ನನಗ್ ವಿಶ್ವಾಸನೇ ಆಗ್ತಿಲ್ಲ ಬೇಬ್, ಈ ಬೇವರ್ಸಿ ನಿನ್ ಬಾಯ್ ಫ್ರೆಂಡ್ ಅಂತ. ಜಗನ್ನ ಈ ಮಾತನ್ನ ಕೇಳಿ ಸಾಮ್ರಾಟ್ನ ಕೋಪಕ್ಕೆ ಮಿತಿನೇ ಇರಲಿಲ್ಲ. ಆದ್ರೆ ಅವನು ಇನ್ನೇನೋ ಹೇಳಬೇಕು ಅಷ್ಟರಲ್ಲಿ ಅಲ್ಲಿಗೆ ಐಷಾರಾಮಿ ಕಾರೊಂದು ಬಂದು ನಿಲ್ತು. ಅಕ್ರಮ್ ಸರ್ ಬಂದ್ರು. ಆ ಕಾರ್ ನಿಲ್ತಿದ್ದ ಹಾಗೆ ಗೇಟ್ ಹತ್ರ ನಿಂತಿದ್ದ ಎಲ್ಲಾ ಗಾರ್ಡ್ಸ್ ಆ ಕಾರಿನ ಬಳಿ ಓಡ್ ಬರ್ತಾರೆ. ಆಗಲೇ ಆ ಕಾರಿಂದ ಹೋಟೆಲ್ನ ಮಾಲೀಕ ಅಕ್ರಮ್ ಇಳಿತಾನೆ. ಕಾರಿಂದ ಕೆಳಗೆ ಇಳಿಯುತ್ತಿದ್ದಂತೆ ಅಕ್ರಮ್ನ ನೋಟ ಹೋಟೆಲ್ ನಲ್ಲಿ ಸೇರಿದ ಜನರ ಕಡೆ ಹರಿಯುತ್ತೆ. ಸಾಮ್ರಾಟ್ ನನ್ನು ಗಾರ್ಡ್ಸ್ ಸುತ್ತುವರೆದ ಕಡೆ ಆ ಗುಂಪನ್ನ ನೋಡ್ತಿದ್ದ ಹಾಗೆ ಅಕ್ರಮ್ ಆ ಗಾರ್ಡ್ಸ್ ಗಳನ್ನ ಕೇಳ್ತಾನೆ, ಹೋಟೆಲ್ನ ಲಾಬಿಲಿ ಇಷ್ಟೊಂದು ಜನ ಯಾಕೆ ಸೇರಿದ್ದಾರೆ? ಗೊತ್ತಿಲ್ಲ ಸರ್, ಯಾರೋ ಬಿಕಾರಿ ಹೇಳ್ತಿದ್ದ ನೀವೇ ಅವನ್ನ ಕರೆದ್ರಿ ಅಂತ. ನಾನ್ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನನ್ನ ಹೋಟೆಲ್ನಲ್ಲಿ ಈ ತರ ಜನರನ್ನ ಸೇರಿಸ್ಬೇಡ ಅಂತ. ಎತ್ಕೊಂಡು ಹೋಗಿ ಹೊರಗಾಕಿ ಅವನ್ನ. ಅಕ್ರಮ್ ಮಾತ್ ಕೇಳ್ತಿದ್ದ ಹಾಗೆ ತಕ್ಷಣ 4 ಜನ ಗಾರ್ಡ್ಸ್ ಸಾಮ್ರಾಟ್ನ ಕಡೆ ಹೋಗ್ತಾರೆ ಮತ್ತು ಸಾಮ್ರಾಟ್ನ ಅಲ್ಲಿಂದ ಕರ್ಕೊಂಡು ಹೋಗಿ ಹೋಟೆಲ್ನಿಂದ ಹೊರಗೆ ಎಳ್ಕೊಂಡು ಬರ್ತಾರೆ. ಗಾರ್ಡ್ಸ್ ಸಾಮ್ರಾಟ್ನನ್ನ ಅಕ್ರಮ್ ಎದುರೇ ಎಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಗಲೇ ಅಕ್ರಮ್ನ ಕಣ್ಣು ಸಾಮ್ರಾಟ್ ಹಾಕಿರೋ ಉಂಗುರದ ಮೇಲ್ ಬೀಳುತ್ತೆ. ಮತ್ತದರ ನಂತರ ಅಲ್ಲೇನಾಗುತ್ತೋ ಅದನ್ನು ಕಂಡು ಅಲ್ಲಿದ್ದ ಜನರ ಎದೆ ದಸಕ್ ಅನ್ನುವಂತ ಘಟನೆ ನಡೆಯುತ್ತೆ. ಬಿಟ್ಬಿಡಿ ಅವ್ರನ್ನ. ಆದ್ರೆ ಸರ್, ಸಾಮ್ರಾಟ್ನ ಕೈನಲ್ಲಿರೋ ಉಂಗುರವನ್ನ ನೋಡ್ತಿದ್ದ ಹಾಗೆ ಅಕ್ರಮ್ ಅವನನ್ನ ತಡಿತಾನೆ. ಟೈಗರ್. ಮತ್ತಲ್ಲಿ ಕರೋಡ್ಪತಿಯಾಗಿರೋ ಅಕ್ರಮ್ ಸಾಮ್ರಾಟ್ನ ಕಾಲಿಗೆ ಬೀಳ್ತಾನೆ. ನಾನು ನಿಮ್ಮನ್ನ ಗುರ್ತಿಸ್ಲಿಲ್ಲ, ನನ್ನನ್ನ ಕ್ಷಮಿಸ್ಬಿಡಿ ಟೈಗರ್. ಅಷ್ಟಕ್ಕೂ ಯಾಕೆ ನಗರದ ಅತಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಸಾಮ್ರಾಟ್ನ ಕಾಲಿಗೆ ಬಿದ್ದಿದ್ದ? ಅಷ್ಟಕ್ಕೂ ಆ ಉಂಗುರದ ರಹಸ್ಯವಾದರೂ ಏನು? ಏನೀಗ ಆ ರಹಸ್ಯ ಎಲ್ಲರ ಮುಂದೆ ಬಿಚ್ಚಿಟ್ಟುಕೊಳ್ಳುತ್ತಾ? ಅಕ್ರಮ್ ಜೊತೆ ಈ ಭೇಟಿಯ ಬಗ್ಗೆ ಸಾಮ್ರಾಟ್ ಯಾರ ಹತ್ರನೂ ಏನು ಹೇಳಲೇ ಇಲ್ಲ. ಮರುದಿನ ಮುಂಜಾನೆ ಯಾವಾಗ ಸಾಮ್ರಾಟ್ ಸಾನ್ಯಾಗೆ ಟಿಫನ್ ಕೊಡೋಕೆ ಅವಳ ಆಫೀಸ್ಗೆ ಬಂದ್ರೋ ಅಲ್ಲವನು ನೋಡ್ದ ಆಫೀಸ್ ನಲ್ಲಿ ದೊಡ್ಡ ಕೋಲಾಹಲವೇ ಎಬ್ಬಿತ್ತು. ಆದ್ರೂ ಅವನು ಕಿವಿಗೆ ಹೆಡ್ಫೋನ್ಸ್ ಹಾಕೊಂಡು ಅವನ ಗುಂಗಲ್ಲೇ ತುಂಬಾ ಖುಷಿಯಾಗಿದ್ದ. ಈ ಕೋಲಾಹಲಕ್ಕೆ ರೀಸನ್ ಆಗ ತಾನೇ ಬಂದಿದ್ದ ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ಬ್ರೇಕಿಂಗ್ ನ್ಯೂಸ್. ಎಸ್ಕೆ ಇಂಡಸ್ಟ್ರೀಸ್ ನ ದಿಕ್ಕು ಬದಲಾಗೋಕೆ ಈ ಟೆಂಡರ್ ಕೊನೆಯ ನಂಬಿಕೆಯಾಗಿತ್ತು. ಮಾರ್ಕೆಟ್ ನಲ್ಲಿ ಈ ಸುದ್ದಿಯಿಂದ ಎಸ್ಕೆ ಇಂಡಸ್ಟ್ರೀಸ್ ಶೇರ್ ನಲ್ಲಿ ಭಾರಿ ನಷ್ಟ ಆಗಿದೆ. ಸಾನ್ಯಾ ಮುಳುಗ್ತಿರೋ ಕಂಪನಿನ ಹೇಗೆ ಮೇಲೆತ್ತಾಳೆ? ಗೈಸ್, ದಿ ಸಿಚುವೇಶನ್ ಡಸಂಟ್ ಲುಕ್ ಗುಡ್. ಇದು ನಮ್ಮ ಕೊನೆ ನಂಬಿಕೆ ಆಗಿತ್ತು, ಎಸ್ಕೆ ಇಂಡಸ್ಟ್ರೀಸ್ ನ ರಿವೈವ್ ಮಾಡೋದಕ್ಕೆ. ಚಿರಾಗ್ ಸಾನ್ಯಾ ಸ್ನೇಹಿತ ಹಾಗೂ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದ. ತಾತ ತೀರಿ ಹೋದ ನಂತರ ಬಿಸ್ನೆಸ್ ನೋಡ್ಕೊಳ್ಳೋದಕ್ಕೆ ಸಾನ್ಯಾ ಚಿರಾಗ್ ನನ್ನ ತನ್ನ ಪಾರ್ಟ್ನರ್ ಮಾಡ್ಕೊಂಡಿದ್ಲು. ಅಷ್ಟಕ್ಕೂ ಅವನಿಗೆ ಸಾನ್ಯಾ ಲೈಫ್ ಪಾರ್ಟ್ನರ್ ಆಗ್ಬೇಕಿತ್ತು. ಆದ್ರೆ ಸಾನ್ಯಾ ತಾತ ಸಾಯೋಕ್ಕೂ ಮುಂಚೆ ಬಲವಂತದಿಂದ ಸಾನ್ಯಾ ಮದ್ವೆ ಒಬ್ಬ ಬಡ ಡೆಲಿವರಿ ಬಾಯ್ ಸಾಮ್ರಾಟ್ ಜೊತೆ ಮಾಡಿಸಿದ್ರು. ಸಾನ್ಯಾ ಏನನ್ನು ಮಾತಾಡದೆ ಚಿಂತೆಯಲ್ಲಿ ಕುರ್ಚಿ ಮೇಲೆ ಕುಳಿತಿದ್ಲು. ಆಗ ಅವಳ ಪಕ್ಕದಲ್ಲಿ ಕುಳಿತಿದ್ದ ಕಂಪನಿಯ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಮಾರ್ಕೋ ಹೇಳ್ದ, ಸಾನ್ಯಾ, ಟೆಂಡರ್ ಸಿಗದೇ ಇರೋ ಕಾರಣಕ್ಕೆ ನಮ್ಮ ಎಲ್ಲ ಇನ್ವೆಸ್ಟರ್ಸ್ ಅವರು ನಮ್ಮ ಕಂಪ್ನಿಯಿಂದ ಹಿಂದೆ ಸರಿದಿದ್ದಾರೆ. ಆ್ಯಂಡ್ ದಿ ಬ್ಯಾಲೆನ್ಸ್ ಶೀಟ್ ಆಲ್ಸೋ ಡಸಂಟ್ ಲುಕ್ ಗುಡ್.
ಒಂದ್ ವೇಳೆ ಇದೇ ತರ ನಡೆದ್ರೆ ಮುಂದೆ ನಾವು ಬೀದಿಗೆ ಬರ್ತೀವಿ ಅಷ್ಟೇ. ಮಾರ್ಕ್ರೋ, ಯು ನೋ ವೆರಿ ವೆಲ್, ಈ ಕಂಪನಿನ ಕಟ್ಟಿ ಬೆಳೆಸೋಕೆ ತಾತ ರಕ್ತನೇ ಹರಿಸಿದ್ದಾರೆ. ವರ್ಷಾನ್ಗಟ್ಲೆ ನಮ್ ಶ್ರಮದಿಂದ ಕೇವಲ ನಮ್ ದೇಶದಲ್ಲ, ವಿದೇಶದಲ್ಲೂ ಕೂಡ SK ಇಂಡಸ್ಟ್ರೀಸ್ ತನ್ನದೇ ಛಾಪು ಮೂಡಿಸಿದೆ. ಕ್ಷಣ ಮಾತ್ರದಲ್ಲಿ ಇದೆಲ್ಲ ಹೇಗ್ ಹಾಳಾಗೋಗುತ್ತೆ? ಈ ತರ ಆಗೋಕ್ ಸಾಧ್ಯನಿಲ್ಲ. ಯಾವ್ದಾದ್ರೂ ಒಂದ್ ದಾರಿ ಇದ್ದೇ ಇರುತ್ತೆ. ಸಾನಿಯಾ, ನಿಮ್ಮ ತಾತನ ಕಾಲದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರೋ ನಮ್ಮ ಅಸೋಸಿಯೇಟ್ಸ್ ಇದ್ರು. ಅವ್ರ ಜೊತೆ ಚಿರಾಗ್ನ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಾವು ನಮ್ಮ ಡೀಲ್ ನ ಅಂತ್ಯ ಮಾಡಿದ್ವಿ, ಮರ್ಜ್ ಮಾಡೋ ಪ್ರಯತ್ನ ಪಟ್ವಿ. ಓ ದೇಸಾಯಿಗಳೇ, ನಾಟ್ ಅಗೇನ್. ಈ ನ್ಯೂಸ್ ನಂತರ ನಮ್ ಜೊತೆ ಯಾರು ಮರ್ಜರ್ ಮಾಡ್ಕೊಳ್ಳಕ್ಕೆ ಮುಂದೆ ಬರಲ್ಲ. ದಟ್ಸ್ ನಾಟ್ ಅನ್ ಆಪ್ಷನ್. ಮಾರ್ಕ್ರೋ, ಲೆಟ್ಸ್ ಸಿ ಯುವರ್ ಪ್ಲಾನ್. ದೇಸಾಯಿ ಉರ್ಫ್ ರವಿಕಾಂತ್ ಸಾನ್ಯಾ ತಾತನ ಹಳೆಯ ನಂಬಿಕಸ್ಥ ವ್ಯಕ್ತಿಯಾಗಿದ್ರು. ಅವರು ಸಾನ್ಯಾ ತಾತನ ಜೊತೆ ಸೇರಿ SK ಇಂಡಸ್ಟ್ರೀಸ್ ಜಗತ್ತಿನಾದ್ಯಂತ ವಿಸ್ತರಿಸುವ ಹಾಗೆ ಮಾಡಿದ್ರು. ಆದ್ರೆ ಅವರು ಈಗ ಕೇವಲ ನಾಮಕಾವಸ್ಥೆಗೆ ಈ ಕಂಪನಿಯ ಅಡ್ವೈಸರ್ ಆಗಿದ್ರು. ಗುಡ್ ಮಾರ್ನಿಂಗ್ ಮಿಸಸ್ ಲೋಬೋ, ಸಚ್ ಅ ಬ್ರೈಟ್ ಬ್ಯೂಟಿಫುಲ್ ಮಂಡೇ. ನೀವ್ ಹೇಗಿದ್ದೀರಾ? ಇವತ್ತು ಆಫೀಸಲ್ಲಿ ಇಷ್ಟು ಕೋಲಾಹಲ ಯಾಕೆ ಹಬ್ಬಿದೆ? ನೀನ್ ಯಾವತ್ತು ಕೆಲ್ಸದವ್ರ ತರ ಮನೆ ಕೆಲಸ ಮಾಡ್ಕೊಂಡಿರ್ತೀಯ? ಯಾವತ್ತಾದ್ರೂ ನ್ಯೂಸು ವೀವ್ಸು ನೋಡ್ತಾ ಇದೆಯಾ ಹೇಗೆ? ಇಷ್ಟು ದೊಡ್ಡ ಇಂಡಸ್ಟ್ರಿ ಮನೆ ಅಳಿಯ ನೀನು. ಬಿಸ್ನೆಸ್ ಬಗ್ಗೆ ಮಾಹಿತಿ ತಿಳ್ಕೊಂಡಿರೋ. ಅಂಥದ್ದೇನಾಯ್ತು ನನಗೆ ಗೊತ್ತಿಲ್ದೇ ಇರೋಂಥದ್ದು? ನೋಡು, ಸರ್ಕಾರಿ ಟೆಂಡರ್ ಸಿಗದೆ ಇರೋ ಕಾರಣ SK ಇಂಡಸ್ಟ್ರೀಸ್ಗೆ ಬಹುದೊಡ್ಡ ನಷ್ಟ ಎದುರಾಗಿದೆ. ವೆಂಟಿಲೇಟರ್ ಮೇಲೆ ಚಲಿಸುತ್ತಿದ್ದ SK ಇಂಡಸ್ಟ್ರೀಸ್ಗೆ 200 ಕೋಟಿ ಟೆಂಡರ್ ಕೈ ತಪ್ಪಿದೆ. ಮತ್ತೆ ಆ ಟೆಂಡರ್ ಅಹುಜಾ ಕಾರ್ಪೊರೇಷನ್ ಕಂಪನಿ ಸೇರಿದೆ. ಹಾ, ಹಲೋ ಮ್ಯಾಮ್. ಎಸ್ ಮ್ಯಾಮ್, ಐ ವಿಲ್ ಬ್ರಿಂಗ್ ದ ಫೈಲ್ ಇನ್ ಯೋರ್ ಕ್ಯಾಬಿನ್ ರೈಟ್ ನೌ. ಮಿಸಸ್ ಲೋಬೋ, ಸಾನ್ಯಾ ಎಲ್ಲಿ? ನನ್ಗೆ ಡಿಸ್ಟರ್ಬ್ ಮಾಡಬೇಡ. ನಾನು ಸಾನ್ಯಾ ಹತ್ರ ಹೋಗ್ಬೇಕು. ಐ ನೀಡ್ ಟು ಮೀಟ್ ಹರ್ ರೈಟ್ ನೌ. ಎಲ್ಲಿದ್ದಾಳೆ ಸಾನ್ಯಾ ಮ್ಯಾಮ್? ಈಗ ನೀನು ಮನೆಗೆ ಹೋಗು. ನೀವೆಲ್ಲಿಗೆ ಹೋಗ್ತಿದ್ದೀರಾ? ಕಾನ್ಫರೆನ್ಸ್ ರೂಮ್ಗೆ. ಥ್ಯಾಂಕ್ ಯು ಮಿಸಸ್ ಲೋಬೋ. ಅಯ್ಯೋ, ಈಗ ಬೇಡ. ಸಾನ್ಯಾ, ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ಬೇಕು. ಸಾಮ್ರಾಟ್ ಈ ತರ ಬಂದಿದ್ ನೋಡಿ ಎಲ್ರೂ ಗಾಬರಿ ಆಗೋಗ್ತಾರೆ. ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿತ್ತು ಸಾಮ್ರಾಟ್ SK ಪರಿವಾರದ ಒಬ್ಬ ಯೂಸ್ಲೆಸ್ ಮನೆ ಅಳಿಯ ಎಂದು. ಸಾಮ್ರಾಟ್, ಗೆಟ್ ಔಟ್. ಈಗ ಆಗಲ್ಲ. ಸಾನ್ಯಾ, ನಿನ್ನ ಈ ಸಂಕಷ್ಟದಿಂದ, ನಿಮ್ಗೆಲ್ರೂ ಈ ಸಂಕಷ್ಟದಿಂದ ನಾನು ಹೊರಗೆ ತರ್ತೀನಿ. ನನ್ನ ಹತ್ರ ದಾರಿ ಇದೆ. ನನಗೆ 5 ನಿಮಿಷ ಟೈಮ್ ಕೊಡು. ಸಾಮ್ರಾಟ್ ಇಷ್ಟು ಹೇಳ್ತಿದ್ದ ಹಾಗೆ ಚಿರಾಗ್ ತನ್ನ ಕುರ್ಚಿಯಿಂದ ಎದ್ದು, ಇದು ಕಾನ್ಫರೆನ್ಸ್ ರೂಮ್. ನಿನಗೆ ಎಷ್ಟು ಧೈರ್ಯ ಇರಬೇಕು ಕಂಪನಿ ಬಗ್ಗೆ ಮಾತಾಡೋದಕ್ಕೆ? ಸಾನ್ಯಾ, ಮೊದಲು ಈ ವ್ಯಕ್ತಿನ ಕಂಪನಿಯಿಂದ ಹೊರಗೆ ಹಾಕು. ಇವ್ನು ಯಾವಾಗ ಈ ಕಂಪನಿಗೆ ಎಂಟರ್ ಆದ್ನೋ ಅವಾಗಿಂದ ಈ ಕಂಪನಿ ಎಕ್ಕುಟ್ ಹೋಗಿದೆ. ಸಾನ್ಯಾ, ಮೊದಲು ಇದನ್ನ ಸರಿ ಮಾಡು. ನಡಿಯೋ ಇಲ್ಲಿಂದ. ಚಿರಾಗ್ ಸಾಮ್ರಾಟ್ ನನ್ನ ಕಾನ್ಫರೆನ್ಸ್ ರೂಮ್ ನಿಂದ ಹೊರ ಹಾಕ್ತಾನೆ. ಸೆಕ್ಯೂರಿಟಿ, ಎಳ್ಕೊಂಡು ಹೋಗಿ ಮನುಷ್ಯನ ಹೊರಗೆ ಬಿಸಾಕಿ. ಜನರಿಗೆ ಸಾಮ್ರಾಟ್ನ ಪರಿಸ್ಥಿತಿ ಕಂಡು ಅನುಕಂಪ ಉಂಟಾಯ್ತು. ಮತ್ತವರು ಚಿರಾಗ್ನ ರಿಕ್ವೆಸ್ಟ್ ಮಾಡ್ತಾ ಹೇಳ್ತಾರೆ, ಸರ್, ಐ ವಿಲ್ ಟೇಕ್ ಆಫ್ ದಿಸ್ ಮ್ಯಾಟರ್. ಯು ಕ್ಯಾನ್ ಗೋ ಇನ್ಸೈಡ್ ದ ಮೀಟಿಂಗ್. ಹೌದಾ? ನೀವು ಫೈಲ್ಸ್ ತಗೊಂಡ್ ಬಂದ್ರಾ? ಎಸ್. ಸರಿ, ಕೊಡಿ ನನಗೆ. ಕೋಪದಿ ಕೆಂಪಾದ ಚಿರಾಗ್ ವಾಪಸ್ ಕಾನ್ಫರೆನ್ಸ್ ರೂಮ್ಗೆ ಹೋಗ್ತಾನೆ. ನಡಿ. ಬಿಡಿ ಅವರನ್ನ. ಇವರು ಕಳ್ರೋ ಕಾಕ್ರೋ ಅಲ್ಲ. ಇವರು ನಿಮ್ ಸಾನ್ಯಾ ಮೇಡಮ್ನ ಗಂಡ. ಮತ್ತೆ ಈ SK ಪರಿವಾರದ ಮನೆ ಅಳಿಯ. ಮರ್ತಿದ್ದೀರೇನು ಇದನ್ನೆಲ್ಲ ನೀವುಗಳು? ಥ್ಯಾಂಕ್ ಯು ಮಿಸಸ್ ಲೋಬೋ. ಎಷ್ಟು ಮರ್ಯಾದೆ ನನಗೆ ನಿಮ್ಮಿಂದ ಸಿಗುತ್ತೋ ಅದು ಬಹುಶಃ ಸಾನ್ಯಾ ಮತ್ತು ಅವಳ ಅಮ್ಮನಿಂದನೂ ಸಿಗೋದಿಲ್ಲ. ಯು ಇಡಿಯಟ್, ಕಮ್ ವಿತ್ ಮೀ ರೈಟ್ ನೌ. ನೀನು ಕೆಳಗೆ ಏನೇನೋ ಮಾತಾಡ್ತಾ ಇದ್ದೆ. ಕಂಪ್ನಿನ ಕ್ರೈಸಿಸ್ ಇಂದ ಹೊರಗೆ ತರೋದಾಗಿ. ಅದು ಹೇಗೆ? ನನಗೂ ಹೇಗೆ ಅಂತ ಗೊತ್ತಿಲ್ಲ ಮಿಸಸ್ ಲೋಬೋ. ಆದರೆ ನಾನು ಸಹಾಯ ಮಾಡಬೇಕು ಅಂದರೆ ನನಗೆ ಕೆಲವು ಇನ್ಫಾರ್ಮೇಶನ್ ಬೇಕು. ಅದಿಲ್ಲದೆ ಐ ಆಮ್ ಹೆಲ್ಪ್ಲೆಸ್. ಯಾವ ಥರ ಇನ್ಫಾರ್ಮೇಶನ್? ನನಗೆ ಈ ಕಂಪ್ನಿಯ ಇನ್ವೆಸ್ಟರ್ಸ್ಗಳ ಡೀಟೇಲ್ಸ್ ಬೇಕು, ಶೇರ್ ಹೋಲ್ಡರ್ಸ್ ಲಿಸ್ಟ್ ಬೇಕು, ಬ್ಯಾಲೆನ್ಸ್ ಶೀಟ್ನ ನೋಡಬೇಕು. ಅದು ಯಾವುದೂ ಇಲ್ಲದೆ ನಾನು ಏನೂ ಮಾಡೋಕ್ಕಾಗಲ್ಲ. ಈಗಷ್ಟೇ ನೀನೇ ನೋಡ್ದೆ ಅಲ್ವಾ ಏನಾಯ್ತು ಅಂತ. ಮತ್ತೆ ಇದೆಲ್ಲ ಆದ್ಮೇಲೆ ಕಂಪನಿ ಯಾವ ಎಂಪ್ಲಾಯ್ ಕೂಡ ನಿನಗೆ ಸಹಾಯ ಮಾಡೋದಿಲ್ಲ. ಹೀಗಿರುವಾಗ ಏನ್ ಮಾಡೋದು? ನನ್ಗೆ ಸಹಾಯ ಮಾಡೋಕೆ ಒಬ್ಬ ವ್ಯಕ್ತಿ ಇದ್ದಾರೆ. ಯಾರು? ರವಿಕಾಂತ್ ದೇಸಾಯಿ ಸರ್. ಅವರು ಸಾನ್ಯಾ ಗ್ರ್ಯಾಂಡ್ ಫಾದರ್ಗೆ ತುಂಬಾ ಕ್ಲೋಸ್ ಆಗಿದ್ರು. ಎಲ್ಲವೂ ಚೆನ್ನಾಗೇ ಇತ್ತು. ಆದ್ರೆ ಚಿರಾಗ್ ಎಲ್ಲರನ್ನು ಸೈಡಿಗೆ ಹಾಕಿ ಎಲ್ಲರನ್ನು ವೇಸ್ಟ್ ಮಾಡಿದ್ನಲ್ವಾ. ಆದ್ರೆ ಒಂದ್ ಮಾತು ಹೇಳ್ತೀನಿ, ರವಿಕಾಂತ್ ದೇಸಾಯಿ ಈಸ್ ಅ ಚೈನ್ ಸ್ಮೋಕರ್. ಪ್ರತಿ ಗಂಟೆ ಇಲ್ಲಿಗೆ ಬರ್ತಾರೆ ಸಿಗರೇಟ್ ಸೇದೋಕೆ. ನೀನಿಲ್ಲಿ ಅವರಿಗೋಸ್ಕರ ವೇಟ್ ಮಾಡು. ಅವ್ರ ಜೊತೆ ಟ್ರೈ ಮಾಡು ಮಾತಾಡೋಕೆ. ಅವರನ್ನ ಕನ್ವಿನ್ಸ್ ಮಾಡೋಕೆ ಪೂರ್ತಿ ಪ್ರಯತ್ನ ಪಡು. ಐ ಆಮ್ ಶೋರ್ ಯು ಕ್ಯಾನ್ ಡೂ ಇಟ್. ಓಕೆ, ಈಗ ನಾನು ಹೋಗ್ಬೇಕು. ಆಲ್ ದಿ ಬೆಸ್ಟ್.
ನಮಸ್ಕಾರ ಮಂತ್ರಿಗಳೇ, ಹೇಗಿದ್ದೀರಾ? ಅರೆ ಸಾಮ್ರಾಟ್ ಸರ್, ನೀವು ನಮಗ್ ಫೋನ್ ಮಾಡಿದ್ದೀರಾ? ನಮ್ ಭಾಗ್ಯವೇ ಬದಲಾದಾಗಾಯ್ತು. ಅಯ್ಯೋ, ಆತರ ಏನೂ ಇಲ್ಲ. ನನಗೊಂದು ಸಣ್ಣ ಕೆಲಸ ಆಗ್ಬೇಕಿತ್ತು ನಿಮ್ಮಿಂದ. ಒಬ್ಬ ಬಡ ಡೆಲಿವರಿ ಬಾಯ್ ಸಾಮ್ರಾಟ್ಗೆ ಮಂತ್ರಿ ಜೊತೆ ಹೇಗೆ ಪರಿಚಯ ಇತ್ತು? ಮಂತ್ರಿ ಅವರು ಸಾಮ್ರಾಟ್ ಜೊತೆ ಇಷ್ಟು ವಿನಮ್ರತೆಯಿಂದ ಯಾಕೆ ಮಾತಾಡ್ತಿದ್ರು? ಫೋನ್ ನಲ್ಲಿ ಸಾಮ್ರಾಟ್ ಮಂತ್ರಿಗೆ ಏನೋ ಅರ್ಥ ಮಾಡಿಸ್ತಿದ್ದ. ಆಗಲೇ ರವಿಕಾಂತ್ ದೇಸಾಯಿ ಉರ್ಫ್ ರವಿಕಾಂತ್ ಅಲ್ಲಿಗೆ ಬಂದ್ರು. ಹಾಗೆ ಫಾರಿನ್ ಡೀಟೇಲ್ಸ್ನ ಪತ್ತೆ ಹಚ್ಚಿ ಮಂತ್ರಿಗಳೇ, ನಂತರ ನನಗೆ ಕಾಲ್ ಬ್ಯಾಕ್ ಮಾಡಿ. ಈಗ ನಾನು ಫೋನ್ ಇಡ್ತೀನಿ. ಸರಿ. ರವಿಕಾಂತ್ ಸರ್, ನೋಡಿ, SK ಕಂಪನಿನ AK ಪ್ರೈವೇಟ್ ಲಿಮಿಟೆಡ್ ಜೊತೆ ಮರ್ಜ್ ಮಾಡಿದ್ರೆ ಹೇಗಿರುತ್ತೆ? AK ಪ್ರೈವೇಟ್ ಲಿಮಿಟೆಡ್ ಜೊತೆನಾ? ಅವರು ನಮ್ಮ ಹಳೆ ಅಸೋಸಿಯೇಟ್ಸ್ ಆಗಿದ್ರು. ಆದ್ರೆ ಸಾಮ್ರಾಟ್, ನಿನ್ಗೆ ಅವ್ರ ಬಗ್ಗೆ ಹೇಗ್ ಗೊತ್ತು? ಇದಾದ ನಂತರ ಸಾಮ್ರಾಟ್ ರವಿಕಾಂತ್ ಅವರಿಗೆ ಏನನ್ನ ಹೇಳಿದ್ನೋ ಅದನ್ನ ಕೇಳ್ತಿದ್ದ ಹಾಗೆ ಅವರ ತಲೆ ಗಿರ್ರಂತು. ಅವರು ತಮ್ಮ ಸಿಗರೆಟ್ ವಾಪಸ್ ಇಟ್ಟು ಸಾಮ್ರಾಟ್ನನ್ನು ತಮ್ಮ ಜೊತೆ ಕಾನ್ಫರೆನ್ಸ್ ರೂಮ್ಗೆ ಕರ್ಕೊಂಡು ಹೋದ್ರು. ಏ ಬಡವಾ, ನೀನಿನ್ನೂ ಹೋಗಿಲ್ವಾ ಇಲ್ಲಿಂದ? ಬಿಹೇವ್ ಯುವರ್ ಸೆಲ್ಫ್. ಸಾನಿಯಾ, ನಾವು ಸಾಮ್ರಾಟ್ಗೆ ಒಂದು ಅವಕಾಶ ಕೊಡಬೇಕು. ಹಿ ಹ್ಯಾಸ್ ಅನ್ ಎಕ್ಸಲೆಂಟ್ ಪ್ಲಾನ್. ಅದು ಈ ತಿರುಪೇಯತ್ತವನ ಹತ್ರ. ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ನಿನಗೆ ಎಷ್ಟು ವಯಸ್ಸಾಗಿದ್ಯೋ ಅದಕ್ಕಿಂತ ಹೆಚ್ಚು ನನಗೆ ಕಂಪ್ನಿ ನಡೆಸಿರೋ ಎಕ್ಸ್ಪೀರಿಯನ್ಸ್ ಇದೆ. ನಾವು ಸಾಮ್ರಾಟ್ ಮಾತನ್ನ ಕೇಳಬೇಕು. ಹಿ ಹ್ಯಾಸ್ ಎ ಪಾಯಿಂಟ್. ಅದು ಹೇಗೆ ಹೀಗೆ ಹೇಳ್ತಾ ಇದೀರಾ ನೀವು? ಅಲ್ಲ, ಏನ್ ಹೇಳಕ್ ಹೊರಟಿದ್ದೀರಾ? ಇಷ್ಟೆಲ್ಲ ಮಾತುಕತೆಗಳ ನಡುವೆ ಸಾನ್ಯಾ ಒಂದು ದೀರ್ಘ ಯೋಚನೆಯಲ್ಲಿ ಮುಳುಗಿದ್ಲು. ಅವಳಿಗೆ ಅವಳ ತಾತ ಹೇಳಿದ್ದ ಒಂದು ಮಾತು ನೆನಪಿಗೆ ಬರ್ತಿತ್ತು. ಸಾನಿಯಾ ಮಗಳೇ, ಸಾಮ್ರಾಟ್ ನಿನಗೆ ತುಂಬಾ ಒಳ್ಳೆ ಜೀವನ ಸಂಗಾತಿ. ಮತ್ತಿದ್ಯಾವತ್ತು ನೆನ್ಪಿಟ್ಕೋ, ನಿನಗೆ ಇಲ್ಲ SK ಇಂಡಸ್ಟ್ರಿ ಮೇಲೆ ಸಮಸ್ಯೆ ಎದುರಾದ್ರೆ ಸಾಮ್ರಾಟ್ ಮಾತ್ರ ನಿನ್ನ ಅದರಿಂದ ಕಾಪಾಡ್ತಾನೆ. ತನ್ನೆದ್ರಿಗೆ ನಡೀತಿರೋ ಈ ರಾದ್ಧಾಂತ ನೋಡಿ ಸಾನ್ಯಾ ಜೋರಾಗಿ ಕೂಗ್ತಾಳೆ. ಚಿರಾಗ್, ಇದು ನೆನ್ಪಿರ್ಲಿ, ಈ ಕಂಪನಿ ನಂದು, ಮತ್ತೆ ಪ್ರತಿ ಡಿಸಿಷನ್ ತಗೊಳ್ಳೋ ಹಕ್ಕು ನನಗಿರುತ್ತೆ. ಸಿಡೌನ್. ಸಾಮ್ರಾಟ್, ಕೂತ್ಕೋ, ಮತ್ತೆ ಏನ್ ಮಾಡ್ತೀಯ ಮಾಡು. ಸಾನ್ಯಾ ಚಿರಾಗ್ ಮೇಲೆ ಕೂಗಾಡಿದ್ ನೋಡಿ ಸಾಮ್ರಾಟ್ಗೆ ಖುಷಿ ಆಯ್ತು. ರವಿಕಾಂತ್ ಸಾಮ್ರಾಟ್ನ ತಮ್ಮ ಪಕ್ಕದ ಕುರ್ಚಿಲಿ ಕೂರ್ಸಿದ್ರು. ಕೂರ್ತಿದ್ದ ಹಾಗೆ ಎದುರಿಗಿರೋ ನೀರಿನ ಗ್ಲಾಸ್ನ ಸಾಮ್ರಾಟ್ ಒಂದೇ ಉಸಿರಿಗೆ ಕುಡಿದ್ಬಿಟ್ಟ. ಸಾನ್ಯಾ, ಎಲ್ಲದಕ್ಕಿಂತ ಮೊದಲು ನನಗೆ ಈ ಕಂಪನಿಯ ಇನ್ವೆಸ್ಟರ್ಸ್ಗಳ ಡೀಟೇಲ್ಸ್ ಬೇಕು, ಶೇರ್ ಹೋಲ್ಡರ್ಸ್ ಲಿಸ್ಟ್ ಬೇಕು, ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ನೋಡಬೇಕು. ಆ್ಯಂಡ್ ಅದು ಯಾವುದೂ ಇಲ್ಲದೆ ನಾನು ಏನೂ ಮಾಡೋಕ್ಕಾಗಲ್ಲ. ದಿಸ್ ಇಸ್ ಟೂ ಮಚ್. ನಾವು ಯಾರ್ಯಾರಿಗೂ ನಮ್ಮ ಕಂಪನಿ ಡೀಟೇಲ್ಸ್ನ ಕೊಡೋಕ್ಕಾಗಲ್ಲ. ಮಕ್ಳು, ಲ್ಯಾಪ್ಟಾಪ್ ಪಾಸ್ ಮಾಡು. ಸಾನ್ಯ, ನೀನು ಈಗಲೂ ಕೂಡ ಈ ಮುಟ್ಟಾಳನ ಮಾತನ್ನ. ಲ್ಯಾಪ್ಟಾಪ್ ಪಾಸ್ ಮಾಡು. ಮಕ್ಳು, ವೈ ಡೋಂಟ್ ಯು ಮೈಂಡ್ ಯೋರ್ ಲ್ಯಾಂಗ್ವೇಜ್? ಯಾಕೆ ಮರ್ತೋಯ್ತಾ ಸಾಮ್ರಾಟ್ ನನ್ನ ಪತಿ ಅನ್ನೋದು? 2 ವರ್ಷಗಳಲ್ಲಿ ಮೊದಲನೇ ಸಲ ಸಾಮ್ರಾಟ್ ಸಾನ್ಯಾಗಾಗಿ ಹೋರಾಡೋದನ್ನು ನೋಡಿದ್ಲು. ಸಾನ್ಯಾ, ನನಗೆ ಸ್ಟೇಟ್ಮೆಂಟ್ಸಲ್ಲಿ ತುಂಬ ಇರ್ರೆಗ್ಯುಲಾರಿಟೀಸ್ ಕಾಣಿಸ್ತಿದೆ. ನಮ್ಮ ಇನ್ವೆಸ್ಟರ್ಸ್ ಮಧ್ಯದಲ್ಲಿ ಬಿಟ್ಟು ಹೋಗಿರೋ ಪ್ಯಾಟರ್ನ್ಸ್ ಕೂಡ ಕಾಣ್ತಿದೆ. ಬ್ಯಾಲೆನ್ಸ್ ಶೀಟಲ್ಲಿ ತುಂಬ ಕಡೆ ಟ್ರಾನ್ಸಾಕ್ಷನ್ ಮೇಲೆ ನನಗೆ ಡೌಟ್ ಇದೆ. ಏನು ಇಷ್ಟ ಬಂದಾಗ ಮಾತಾಡ್ತೀಯ? ಇದೆಲ್ಲ ಗಾಳಿಲಿ ಗುಂಡಾಸೋ ಮಾತು. ಮೊದಲೇಳು, ಈ ಕಂಪ್ನಿ ದಿವಾಳಿ ಆಗೋದ್ರಿಂದ ಹೇಗೆ ಬಚಾವ್ ಮಾಡ್ತೀಯ ನೀನು? ಬೀಳ್ತಿರೋ ಶೇರ್ಸ್ನ ಹೇಗೆ ಕಂಟ್ರೋಲ್ ಮಾಡ್ತೀಯ ನೀನು? ಸಾಮ್ರಾಟ್, ಸಾನ್ಯಾ, ನಾನು ಈ ಕಂಪ್ನಿ ಶೇರ್ಸ್ನ ಬೈಬ್ಯಾಕ್ ಮಾಡ್ತಾ ಇದ್ದೀನಿ. ಬ್ರಿಲಿಯಂಟ್ ಐಡಿಯಾ. ನಿನಗೇನು ಅನ್ಸುತ್ತೆ ಸಾಮ್ರಾಟ್? ನಾವಿದ್ರ ಬಗ್ಗೆ ಡಿಸ್ಕಸ್ ಮಾಡಿಲ್ಲ ಅಂತನಾ? ಸಾಮ್ರಾಟ್, ನಮ್ಮ ಹತ್ರ ಫಂಡ್ಸ್ ಎಲ್ಲಿದೆ? You're right. Okay. Let me make a call. ಇಷ್ಟು ಹೇಳಿ ಸಾಮ್ರಾಟ್ ತನ್ನ ಫೋನಿಂದ ಒಂದು ನಂಬರ್ಗೆ ಕಾಲ್ ಮಾಡ್ದ. ಅದನ್ನ ಕೇಳಿ ಸಾನ್ಯಾ ಜೊತೆ ಅಲ್ಲಿದ್ದವರ ಎದೆ ದಸಕಂತು. ಚಿರಾಗ್ ಮತ್ತೆ ಮಾರ್ಕೋ ಕಣ್ಣುಗಳು ಬಿಟ್ಟ ಕಣ್ಣು ಬಿಟ್ಟಂತೆ ಇದ್ವು. ಯಾ ಮಿಸ್ಟರ್ ಅಕ್ರಮ್, ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. AK ಪ್ರೈವೇಟ್ ಲಿಮಿಟೆಡ್ ಅಕೌಂಟಿಂದ SK ಇಂಡಸ್ಟ್ರೀಸ್ ಅಕೌಂಟ್ಗೆ ಈಗಿಂದೀಗಲೇ 500 ಕೋಟಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿ. ಮತ್ತೆ ಎರಡನೇ ಮಾತು, AK ಪ್ರೈವೇಟ್ ಲಿಮಿಟೆಡ್ ಮತ್ತು SK ಇಂಡಸ್ಟ್ರೀಸ್ ಮರ್ಜರ್ ಆಗೋದ್ರ ಬಗ್ಗೆ ಪಬ್ಲಿಕ್ನಲ್ಲಿ ಅನೌನ್ಸ್ ಮಾಡಿ ಈ ಕೂಡಲೇ. ಮತ್ತು
ಅಹುಜಾ ಕಾರ್ಪೊರೇಷನ್ ಅಲ್ಲಿ ಎಷ್ಟೆಲ್ಲ ಶೇರ್ಸ್ ಇದೆಯೋ ಎಲ್ಲ ಖರೀದಿ ಮಾಡಿ ಬೇಗ. ರವಿಕಾಂತ್ ಸಾಮ್ರಾಟ್ನ ಮಾತು ಕೇಳಿ ಖುಷಿ ಪಡ್ತಿದ್ರು. ಆದ್ರೆ ಸಾನ್ಯಾ ಸಾಮ್ರಾಟ್ ಇಷ್ಟೊಂದು ದೊಡ್ಡ ದೊಡ್ಡ ಮಾತಾಡೋದ್ ನೋಡಿ ಗಾಬರಿ ಆದ್ಲು. ಅವಳಿಗೆ ನಂಬೋದಕ್ಕೆ ಆಗ್ತಿರ್ಲಿಲ್ಲ ಅವಳ ಮನೆ ಅಳಿಯನಾಗಿರೋ ಗಂಡ ಇಷ್ಟು ದೊಡ್ಡ ಕಂಪನಿ ಮಾಲೀಕನೊಂದಿಗೆ ಮಾತಾಡಿ ಅವಳ SK ಇಂಡಸ್ಟ್ರೀಸ್ ನ ಮರ್ಜ್ ಮಾಡೋದ್ರಲ್ಲಿದ್ದ ಅಂತ. ಸಾಮ್ರಾಟ್, ಯಾರ್ ನೀನು? ಸಣ್ಣ ನಗು ಬೀರ್ತಾ ಸಾಮ್ರಾಟ್ ಸಾನ್ಯಾ ಕಡೆ ನೋಡ್ದ. ಆದ್ರೆ ಯಾವುದೇ ಉತ್ತರ ಕೊಡ್ಲಿಲ್ಲ. 10 ಪೈಸೆಗೂ ಎಣಗಾಡ್ತಿದ್ದ ಸಾಮ್ರಾಟ್ ಹೇಗೆ ದಿವಾಳಿ ಆಗ್ತಿರೋ SK ಇಂಡಸ್ಟ್ರೀಸ್ಗೆ 500 ಕೋಟಿ ಕೊಡಿಸ್ತಾ ಒಬ್ಬ ಬಡ ಮನೆ ಅಳಿಯ ಕೊನೆಗೂ SK ಪ್ರೈವೇಟ್ ಲಿಮಿಟೆಡ್ ನಂತಹ ಕಂಪನಿ ಜೊತೆ SK ಇಂಡಸ್ಟ್ರೀಸ್ ಜೊತೆ ಹೇಗೆ ಮರ್ಜ್ ಮಾಡಿಸ್ತಾ? ಏನು SK ಇಂಡಸ್ಟ್ರೀಸ್ ಬರ್ಬಾರ್ದ ಹಾಗೆ ಸರ್ಕಾರಿ ಟೆಂಡರ್ ಸಿಗದೆ ಇರೋದ್ರ ಹಿಂದೆ ಚಿರಾಗ್ ಮತ್ತೆ ಮಾರ್ಕೋ ಕೈವಾಡ ಇದೆಯಾ? ಮಂತ್ರಿಗಳ ಜೊತೆ ಸಾಮ್ರಾಟ್ ಏನನ್ನ ಪತ್ತೆ ಹಚ್ಚೋಕೆ ಹೇಳಿದ್ದ? ಈಗ ನೀವು ಪಾಕೆಟ್ FM ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.